ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನೇ ಬಯಸಿದ ಹೃದಯ ಭಾಗ 16. ಇತಿಯ ಮನಸ್ಸಿಗೆ ಒಂದು ತರಹದ ನೆಮ್ಮದಿ ಸಿಕ್ಕಿತು. ಎಲ್ಲವನ್ನು ಸಮೃದ್ಧೆದುರು ಹೇಳಿಕೊಂಡ ಮೇಲೆ ಅವನು ನಗುತ್ತಾ ಮಾತನಾಡುತ್ತಿದ್ದುದು ಇನ್ನೂ ದೊಡ್ಡ ಸಮಾಧಾನ. ಆದರೆ ಅವನು ಯಾವಾಗ ಹೇಗೆ ಬದಲಾಗುತ್ತಾನೋ ಗೊತ್ತಿಲ್ಲವಲ್ಲ, ಅದೊಂದೇ ಭಯ ಅವಳಿಗೆ. ಜೊತೆಗೆ ನಿತಿನ್ ಕಾಟ. ಆದರೆ ತನ್ನವಳ ಮನವನ್ನು ಹರಿತವನಿಗೆ ಆಕಾಶವೇ ಕೈಗೆ ಸಿಕ್ಕಟ್ಟು ಕುಷ್ಟೇ. ಅದೇ ಖುಷಿಯಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದ. ಏನು ಕ್ಯೂಟಿ, ಇಷ್ಟು ಖುಷಿಯಲ್ಲಿದ್ದೀಯಾ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಎಂದನು ನಿತಿನ್ ಅವಳ ಎದುರು ನಿಂತು. ಆಫೀಸ್ ಕೆಲಸ ನೋಡಿದರೆ ಒಳ್ಳೆಯದು ಎಂದಳು ತುಸು ಧೈರ್ಯ ತಂದುಕೊಂಡು. ಮೇಡಮ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂದಿರ್ಬೋದು? ಮೈ ಮೇಲೆ ಇರೋ ಮಾರ್ಕ್ ನೋಡ್ತಿದ್ರೆ ಎಂದನು ಅವಳ ಬಳಿ ಬರುತ್ತಾ. ಸೀರೆಯನ್ನು ಮೈ ತುಂಬ ಹೊದ್ದು ನಿನ್ನ ಕೆಲಸ ಎಷ್ಟಿದನೋ ಅಷ್ಟು ನೋಡ್ಕೋ ಎಂದ್ಲು. ಕೆನ್ನೆ ಮೇಲೆ ಮಾರ್ಕ್ ಆಗೇ ಇದೆಯಲ್ಲ ಕ್ಯೂಟಿ, ನಾನು ತೆಗೆಯೋಕೆ ಹೆಲ್ಪ್ ಮಾಡ್ಲಾ ಎಂದು ಕೆನ್ನೆಯ ಬಳಿ ತುಟಿ ತಂದ. ಅಷ್ಟರಲ್ಲಿ ಅವಳ ಫೋನ್ ರಿಂಗಣಿಸಿತು. ಅವಳ ಮನದೊಳಗಿನ ಕರೆ. ಹಲೋ ಹೇಳಿ. ಆ ಕರಣ್ ಕಂಪ್ನೀಸ್ ಡೀಟೇಲ್ ತೊಗೊಂಡು ಬಾ ಅರ್ಜೆಂಟ್. ಓಕೆ ಎಂದವಳು ಒಂದೇ ಉಸಿರಿಗೆ ಫೈಲ್ ಎತ್ತಿಕೊಂಡು ಹೊಡಿದಳು. ನಿತಿನ್ ಹೊಟ್ಟೆ ಉರಿದುಕೊಂಡು ಅಲ್ಲಿಂದ ನಡೆದ. ಮೇ ಐ ಕಮಿನ್ ಸರ್ ಎಂದು ಬಾಗಿಲು ತೆಗೆದ್ಲು. ಯಾ ಕಮಿನ್. ಲ್ಯಾಪ್ಟಾಪ್ ಮುಚ್ಚಿಟ್ಟನು. ಸರ್, ನಿನ್ನೆ ತಾನೇ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿದ್ರಿ ಅಲ್ವಾ ಮತ್ತೆ ಎಂದು ಫೈಲ್ ಅವನ ಮುಂದಿಟ್ಲು. ನಿನ್ನ ನೋಡಬೇಕು ಅನ್ನಿಸ್ತು, ಸೊ ಕರೆದ್ರೆ. ಏನಾದರೂ ತಪ್ಪಾ ಎಂದು ಕಣ್ಮುಟುಕಿಸಿದ. ಇಲ್ಲ, ತಪ್ಪಿಲ್ಲ, ಅಪರಾಧ ಎಂದು ಹೊರಡಲು ಹಿಂತಿರುಗಿದ್ಲು. ಹೋ ಮೈ ಡಿಯರ್ ಆಫ್ಶರ್ಟ್ ಎಂದು ಅವಳ ಬಳಿಗೆ ಬಂದ. ಸರ್, ಇದು ಆಫೀಸ್, ಸುಮ್ಮನೆ ಇರಿ ಎಂದಳು. ನನ್ನಿಂದ ಏನಾದರೂ ಮುಚ್ಚಿಡ್ತಿದೆಯಾ ಎಂದ ಅವಳ ನಡುವನ್ನು ಬಳಸಿ. ಇಲ್ಲ ಸಮೃದ್ಧ ಎಂದಳು ತಡವರಿಸೆ. ಒಂದು ಸತ್ಯ ಮುಚ್ಚಿಟ್ಟು ನೀನು ನೋವು ಮಾಡಿಕೊಂಡು ನನಗೂ ನೋವು ಕೊಟ್ಟಿದ್ದು ಸಾಕು, ಪ್ಲೀಸ್ ಎಲ್ಲನೂ ಹೇಳೇ ಎಂದ ಕೊನೆ ಬೇಡಿಕೆ ಎಂಬಂತೆ. ಇಲ್ಲ ಸಮೃದ್ಧ, ಒಂದು ವಿಷಯ ಇದೆ, ಆದರೆ ನಾನು ಈಗ ಹೇಳುವ ಸ್ಥಿತಿಯಲ್ಲಿಲ್ಲ. ಇಷ್ಟಿತ ಬಂದಮೇಲೆ ನಿಮಗೆ ತಿಳಿಯುತ್ತೆ ಎಂದ್ಲು. ಸರಿ ಹೊರಡು ಎಂದ. ಅವಳಿಂದ ದೂರ ಸರಿದು ಅವಳು ಆಶ್ಚರ್ಯದಿಂದ ಅವನ ಮುಖ ನೋಡಿದ್ಲು. ಮುದ್ದಾಡದೆ ಬಿಡುತ್ತಿದ್ದಾರಲ್ಲ ಎಂದು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಬಲವಂತ ಮಾಡೋದು ತಪ್ಪು, ನೀನು ಹೋಗು ಎಂದವನನ್ನು ಬಿಗಿದಪ್ಪಿದಳು. ನನ್ನ ತಪ್ಪಾಗಿ ತಿಳಿಬೇಡಿ ಪ್ಲೀಸ್, ಇದೊಂದು ವಿಷಯದಲ್ಲಿ ಬಲವಂತ ಮಾಡಬೇಡಿ ಎಂದ್ಲು. ಸರಿ ಹೋಗಮ್ಮ, ನಿನ್ನ ಕೆಲಸ ಮುಗಿಸು, ನಾನು ಕೆಲವು ಫೈಲ್ಸ್ ನೋಡ್ತೀನಿ, ನಿಮ್ಮ ಮನೆಗೆ ಹೋಗಬೇಕಲ್ಲ ಎಂದ. ಅವನ ಮಾತಿಗೆ ಸಮಾಧಾನಗೊಂಡು ಅವನ ಕೆನ್ನೆಗೆ ತುಟಿ ಒತ್ತಿ ಅಲ್ಲಿಂದ ಓಡಿದ್ಲು. ನನಗೆ ಗೊತ್ತು ಕಣೆ, ನಿನ್ನ ನಿತಿನ್ ನಡುವೆ ಏನೋ ನಡೀತಿದೆ ಎಂದು. ನೀನಾಗೆ ಹೇಳಲ್ಲ, ನಾನೇ ಕಂಡು ಹಿಡಿತೀನಿ. ಆದರೆ 6 ಪಟ್ಟು ನಿನ್ನ ಮೇಲೆ ಅನುಮಾನ ಪಡಲ್ಲ, ನಿಧಾನವಾಗಿ ಯೋಚಿಸ್ತೀನಿ. ಅವತ್ತು ಅವನು ಏನೋ ಹೇಳಿದ್ದು, ನೀನು ಅಳುತ್ತಾ ಅವನಿಗೆ ಕೈ ಮುಗಿದಿದ್ದು, ಇಂದು ನಿನ್ನ ಕೆನ್ನೆಯ ಬಳಿ ತುಟಿ ತಂದಿದ್ದು ಎಲ್ಲ ನೋಡಿದೆ. ನಿನ್ನ ಕ್ಯಾಬಿನಲ್ಲಿ CC ಕ್ಯಾಮ್ರಾ ಇದೆ ಎಂದು ನೀವು ಮರ್ತಿರಬಹುದು, ಆದರೆ ನಾನಲ್ಲ. ಅವತ್ತೇ ನನ್ನ ಆಕ್ಸಿಡೆಂಟ್ ಆಗಿದ್ದು, ಅಲ್ಲದೆ ಎಂದೂ ಇಲ್ಲದ ನಿತಿನ್ ಕೆಲಸಕ್ಕಾಗಿ ನನ್ನ ಆಫೀಸ್ ಸೇರಿದ್ದು ಎಲ್ಲ ನಿಗೂಢವಾಗಿದೆ. ಆದರೆ ಒಂದಕ್ಕೊಂದು ಖಂಡಿತ ಸಂಬಂಧ ಇದೆ, ನಾನು ಉತ್ತರ ಕಂಡುಕೊಳ್ಳುವೆ ಎಂದು ತನ್ನ ಕೆಲಸದಲ್ಲಿ ತೊಡಗಿದ. ಸಂಜೆ ಮನೆಗೆ ಫೋನ್ ಮಾಡಿ ಬರುವುದು ಲೇಟ್ ಆಗಬಹುದು ಅಥವಾ ಬರದೇ ಇರಬಹುದು ಎಂದು ಹೇಳಿ ಕಾರಿನಲ್ಲಿ ತವರ ಮನೆ ಕಡೆ ನಡ್ರು. ಇತಿ, ನನಗೆ ಶೂ ಇಷ್ಟ ಅಂತ ಹೇಗೆ ಗೊತ್ತು? ನಾವು ಒಮ್ಮೆಯೂ ಬಾಯ್ ಬಿಟ್ಟು ಹೇಳಿಲ್ವಲ್ಲ ಎಂದ ಕಾರ್ ಓಡಿಸುತ್ತಾ. ನನಗೆ ಗೊತ್ತು, ನಾವು ಪ್ರೀತಿಸೋರು ಇಷ್ಟ ಕಷ್ಟಗಳ ತಿಳ್ಕೊಬೇಕಲ್ವಾ ಎಂದ್ಲು. ಅದೇ ಹೇಗೆ ಹೇಳೆ ಎಂದ. ಅದಂಗೆ ಅಂದರೆ ನೀವು ಸಾತ್ವಿಕಾಗಿ ಗುಪ್ತಾ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಕೆಲಸ ಮಾಡುವಾಗ ನಿಮ್ಮ ಬಟ್ಟೆ ಊಟ ಎಲ್ಲವೂ ಲೋಕಲ್ ಆಗಿದ್ದರೂ ನಿಮ್ಮ ಶೂ ಮಾತ್ರ ಬ್ರ್ಯಾಂಡೆಡ್ ಆಗಿತ್ತು. ನಿಮ್ಮ ಸಂಬಳ ಇದ್ದಿದ್ದೇ 17,000, ಆದರೆ ನೀವು ದಿನಕ್ಕೊಂದು ಶೂ ಹಾಕೋತಿದ್ರಿ, ಅದಕ್ಕೆ ಹಾಗೆ ಹೇಳಿದೆ ಎಂದ್ಲು. ವಾಹ್, ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೀಯ ಗಣೆ, ಆದರೆ ನಾನೇ ಎಂದವ ಧ್ವನಿ ತಗ್ಗಿಸಿದ. ನೀವು ಕರೆಕ್ಟಾಗಿ ತಂದ್ರಲ್ಲ, ಮತ್ತ್ಯಾಕೆ ಚಿಂತೆ ಮಾಡ್ತೀರಾ? ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ನಾನೇ ನಿಮಗೆ ಮೋಸ ಮಾಡಿದ್ದು ಎಂದು ಅವನ ಕೈ ಮೇಲೆ ಕೈ ಇಟ್ಲು. ಅವರ ಮನೆ ಬರುವವರೆಗೂ ಅವಳ ಕೈ ಹಿಡಿದೇ ಓಡಿದ ಕಾರನ್ನು. ಇಬ್ಬರೂ ಒಂಚೂರು ಮನ ಬಿಚ್ಚಿ ಮಾತನಾಡಿದರು. ಅವರಿಗೆ ಕೊಂಚ ನೆಮ್ಮದಿ ದೊರಕಿತ್ತು. FM ಸಹ ಖುಷಿಯಾಗಿತ್ತು. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ, ಏನು ಇದರ ಸೂಚನೆ? 100 ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ, ನಾನಿನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಇಬ್ಬರು ಸುಮಧುರ ಹಾಡು ಕೇಳುತ್ತಾ ಮನೆಗೆ ಬಂದರು. ಮೊನ್ನೆ ಮುಂದೆ ದೊಡ್ಡ ಕಾರಿನಿಂದ ಶಬ್ದಕ್ಕೆ ಹೊರಗೆ ಬಂದರು ನೇತ್ರಾವತಿ. ಇದಿಯನ್ನ ನೋಡಿದ್ದೆ ಅವರೇ ಓಡಿ ಬಂದರು. ಇತಿ, ಚೆನ್ನಾಗಿದೆಯೇನೆ? ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ, ನಮ್ಮನ್ನು ಮರೆತೇ ಬಿಟ್ಟಿಯಾ ಎಂದು ತಬ್ಬಿದರು. ಚಿಕ್ಕಮ್ಮ ಅದು ಎಂದು ಅವಳು ಹೇಳುವಾಗ ಸಮೃದ್ಧ ಸಹ ಅವಳ ಹಿಂದೆಯೇ ಬಂದ.
ಬಾರಪ್ಪ ಸಮೃದ್ಧ್, ಚೆನ್ನಾಗಿದೆಯಾ ಎಂದು ಅವನ ಕಡೆ ನಡೆದರು. ಚೆನ್ನಾಗಿದ್ದೀನಿ, ನೀವು ಎಂದು ಅವನಿಗೇಕೋ ಅತ್ತೆ ಎನ್ನುವ ಮನಸ್ಸಾಗಲಿಲ್ಲ. ಚೆನ್ನಾಗಿದ್ದೀನಿ, ಬಾರಪ್ಪ ಒಳಗೆ, ಇತಿ ಕರ್ಕೊಂಡು ಬಾ ಎಂದವರು ಒಳಗೆ ಹೋಗಿ ಆರತಿ ತಂದರು. ಸಮೃದ್ಧ್ ಇತಿ ಮುಖ ಮುಖ ನೋಡಿಕೊಂಡ್ರು. ಬಾರದನಾಗೆ ಹೊತ್ತು ಒಳಗೆ ನಡೆದರು. ಚಿಕ್ಕಮ್ಮ, ಅಪ್ಪ ಎಲ್ಲಿ ಕಾಣ್ತಾ ಇಲ್ಲ ಎಂದಳವಳು. ಸಂಜೆ 6 ಗಂಟೆಗೆ ಬರ್ತಾರಮ್ಮ, ಇನ್ನೇನು ಬರೋ ಹೊತ್ತಾಯ್ತು ಎಂದರು. ಎಲ್ಲಿಗೋಗಿದ್ದಾರೆ ಎಂದರು ಇಬ್ಬರು ಒಟ್ಟಿಗೆ. ಕೆಲಸಕ್ಕೆ ಎಂದವರು ಒಮ್ಮೆ ನಾಲಿಗೆ ಕಚ್ಚಿಕೊಂಡರು. ಕೆಲಸಕ್ಕ ಎಂದು ಇತಿ ಎದ್ದಳು. ಬಾಗಿಲಲ್ಲಿ ಅವಳ ಅಪ್ಪ ಬಂದರು. ಬಾಡಿದ ಮುಖ, ಹಳೆ ಬಟ್ಟೆ, ಬಳಲಿದ ದೇಹ, ಹರಿದ ಚಪ್ಪಲಿ, ಕೈಯಲ್ಲೊಂದು ಊಟದ ಬಾಕ್ಸ್. ಅವರನ್ನು ನೋಡಿದ ಯಾರಿಗಾದರೂ ತಿಳಿಯುತ್ತಿತ್ತು ಅವರ ಕೆಲಸ ಭಾರಿ ಇತ್ತೆಂದು. ಕಾಲೇಜಿನ ಒಂದು ಬೆಂಚ್ ಮೇಲೆ ಕುಳಿತು ಅಳುತ್ತಿದ್ದಾಳೆ ಸಾನ್ನಿಧ್ಯ. ಪದೇ ಪದೇ ಫೋನ್ ತೆಗೆದು ನೋಡುವುದು, ಮತ್ತೆ ಅದನ್ನು ತನ್ನ ಬ್ಯಾಗಲ್ಲಿಡುವುದು. 1 ಗಂಟೆಯ ಒಳಗೆ ಸುಮಾರು 20 ಸಾರಿ ಅವಳ ಫೋನ್ ನೋಡಿದಳೇನೋ. ಕೊನೆಗೆ ಅವಳ ನಿರೀಕ್ಷೆಯಂತೆ ಫೋನ್ ಬಡಿದುಕೊಂಡಿತ್ತು. ಹಲೋ, ಯಾರೋ ನೀನು? ಏನು ಬೇಕು ನಿಂಗೆ? ನಮ್ಮ ಅಣ್ಣ ಯಾರು ಅಂತ ಗೊತ್ತೇನೋ? ಅವನ ಕೈಗೆ ಸಿಕ್ಕರೆ ಅಷ್ಟೇ ಆಮೇಲೆ ಎಂದು ತನ್ನ ದುಃಖ ತಡೆದು ಕೋಪದಿಂದ ನುಡಿದ್ಲು. ಅಚ್ಚು ಬಂಗಾರಿ, ನನ್ನ ಮುದ್ದು ಗಿಣಿ, ಅದೆಷ್ಟು ಮುದ್ದಾಗಿ ಬೈತೀಯ ನೀನು ಎಂದು ಆ ಕಡೆಯಿಂದ. ಲೋಫರ್, ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಬಾರಿ ಧನಿ ಇನ್ನೂ ಗಡಸಾಗಿತ್ತು. ಇನ್ನು ಯಾರ ಹತ್ರ ಇಟ್ಕೋಬೇಕು ಚಿನ್ನು? ನೀನು ನನ್ನ ಜೀವ ಅಲ್ವಾ? ಅವನದು ಅದೇ ಮಾತು. ನಿಂಗೆ ಗಟ್ಸಿದ್ರೆ ಮುಖ ತೋರಿಸು, ಆಮೇಲೆ ಮಾತಾಡುವಂತೆ. ಕೋಪ ನೆತ್ತಿಗೇರಿತ್ತು ಅವಳಿಗೆ. ಅಬ್ಬಾ, ನನ್ನ ಗಟ್ಸ್ ಬಗ್ಗೆ ಮಾತಾಡ್ತೀಯ? ನೀನು ಯಾರು ಗೊತ್ತಿದ್ದೆ ಅಲ್ವಾ ನಿನ್ನ ಜೊತೆ ಆಟಕ್ಕೆ ತಿಳಿದಿದ್ದು? ನೀನು ಹ್ಞೂ ಅನ್ನು, ನಿನ್ನ ಎಲ್ಲ ಫೋಟೋಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಹಾಕ್ತೀನಿ ವ್ಯಂಗ್ಯವಾಗಿ ಹೇಳ್ದ. ಬೇಡ ಕಣೋ, ಸರಿ ಇರಲ್ಲ. ಭಯವಾದರೂ ತೋರಿಸಿದ್ರೆ ನುಡಿದ್ಲು. ಏನೋ ನಮ್ಮ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಆಸೆ ಪಟ್ಟೆ. ಇವಾಗ ನಿಂಗೆ ಅಷ್ಟೇ ಫೋಟೋ ಕಳಿಸಿದೆ. ನನ್ನ ಆಸೆಗೆ ಒಪ್ಪಿದರೆ ಇದ್ರೆ ಊರವ್ರಿಗೆಲ್ಲ ಅಲ್ಲ, ಮೊದಲು ನಿಮ್ಮ ಮನೆಗೆ ಫೋಟೋ ಕಳಿಸ್ತೀನಿ. ಅವನದು ಅದೇ ಬೇಡಿಕೆ. ಪ್ಲೀಸ್ ಬೇಡ. ಏನು ನಿನ್ನ ಡಿಮ್ಯಾಂಡ್? ಅದೆಷ್ಟೇ ಹಣ ಇದ್ದರೂ ಓಕೆ, ಅಣ್ಣಂಗೆ ಹೇಳ್ತೀನಿ. ಅವನ ಡಿಮ್ಯಾಂಡ್ ಹಣವೆಂದು ಭಾವಿಸಿದ್ಲು. ಹಣ ಅಲ್ಲ, ನೀನು ಬೇಕು ಎಂದ ಜೋರಾಗಿ ನಗುತ್ತಾ. ನೋ ಎಂದು ಹೆಚ್ಚು ಕಡಿಮೆ ಚೀರೆ ಬಿಟ್ಲು. ಎಸ್, ಯೋಚನೆ ಮಾಡು, ನಿಂಗೆ 1 ವಾರ ಟೈಮ್ ಕೊಡ್ತೀನಿ ಶಾಂತವಾಗಿ ನುಡಿದ. ಇಲ್ಲ, ಅದು ಸಾಧ್ಯ ಇಲ್ಲ. ದುಃಖ ಗಂಟಲ ಕಟ್ಟಿತ್ತು. ಯೋಚನೆ ಮಾಡು, ಆದರೆ ಅಲ್ಲಿ ಕೂತು ಜಾಸ್ತಿ ಹೇಳ್ಬೇಡ. ಮುದ್ದಾಗಿ ಕಾಣ್ತೀಯ ಎಂದು ಕರೆ ತುಂಡರಿಸಿದ. ಸುತ್ತಮುತ್ತ ನೋಡಿದ್ಲು. ಕಣ್ಣಲ್ಲಿ ನೀರು ತುಂಬಿಕೊಂಡು. ಯಾರೂ ಕಾಣಲಿಲ್ಲ. ಅಣ್ಣನಿಗೆ ಹೇಳಲು ಆಗದು, ಅವನು ಕೋಪಿಷ್ಟ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಟೀಲ್ ಕುಟುಂಬದವರ ಮಾನದ ಪ್ರಶ್ನೆ, ಯಾರಿಗೆ ಹೇಳಲಿ ಎಂದು ಮುಖ ಮುಚ್ಚಿ ಅಳುತ್ತಿದ್ಲು. ಇತಿ ಸಮೃದ್ಧ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು. ಮನೆಯಲ್ಲಿ ನೇತ್ರ ವರಿಷ್ಠರು ಇದ್ದರು. ಅಪ್ಪನ ಬಗ್ಗೆ ಪ್ರಶ್ನೆ ಮಾಡಿದಾಗ ಕೆಲಸಕ್ಕೆ ಹೋಗುವುದಾಗಿ ತಿಳಿಸಿದ್ರು. ಇತಿ ಆಶ್ಚರ್ಯದಿಂದ ನೋಡುವಾಗ ಬಾಗಿಲಲ್ಲಿ ಜಯರಾಮ್ ಬಂದರು. ಬಾಡಿದ ಮುಖ, ಹಳೆ ಬಟ್ಟೆ, ಬಳಲಿದ ದೇಹ, ಹರಿದ ಚಪ್ಪಲಿ, ಕೈಯಲ್ಲೊಂದು ಊಟದ ಬಾಕ್ಸ್. ಅವರನ್ನು ನೋಡಿದ ಯಾರಿಗಾದರೂ ತಿಳಿಯುತ್ತಿತ್ತೋ ಅವರ ಕೆಲಸ ಭಾರಿ ಇತ್ತೆಂದು. ಅವರು ಒಳಗೆ ಕಾಲಿಡುತ್ತಿದ್ದಂತೆ ಮಗುವಿನ ಥರ ಓಡಿ ಅವರ ತೆಕ್ಕೆ ಬಿದ್ಲು. ಕೆಲ ಸಮಯ ಹಾಗೆ ಎದ್ದವಳು, ಕ್ಷಮಿಸಿ ಅಪ್ಪ ಎಂದಳು ಅವರಿಂದ ದೂರ ಸರಿದು. ಯಾಕಮ್ಮ, ಏನಾಯಿತು ಎಂದು ಅವಳ ತಲೆ ಸವರಿದ್ರು. ಅದು ನಾನು ದೂರ ಇದ್ದೀನಿ ಅಂತ ಖುಷಿಯಾಗಿದ್ರೇನೋ, ನನ್ನ ಮುಖ ತೋರಿಸಿಬಿಟ್ಟೆ ಎಂದವಳ ಮಾತು ಅವರ ಮನಕ್ಕೆ ನಾಟಿತ್ತು. ಮೊದಲ ಬಾರಿಗೆ ತನ್ನ ನೋವನ್ನು ಬಾಯಿ ಬಿಟ್ಟು ಹೇಳಿದ್ದಾಳೆ. ಯಾಕೆ ಐತಿ ಈ ರೀತಿಯೆಲ್ಲ ಮಾತಾಡ್ತೀಯ? ನಮಗೆ ನಿನ್ನ ಬಿಟ್ಟರೆ ಯಾರೋ ಇದ್ದಾರೆ ಹಾಂ ಎಂದವರ ಕಣ್ಣಿಂದ ನೀರಿನ ಹನಿಯೊಂದು ಜಾರಿತ್ತು. ಮತ್ತೆ ಇನ್ನೇನಪ್ಪ, ಮಗಳು ಮದುವೆ ಆಗಿ 1 ತಿಂಗಳಾದರೂ ಇನ್ನೂ ನಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅನಿಸ್ಲಿಲ್ವಾ ನಿಮಗೆ ಎಂದವಳ ಧ್ವನಿಯು ದುಃಖದಿಂದ ಕೂಡಿತು. ಹಾಗಲ್ಲ ಮಗಳೇ, ಬಾಯಿಲಿ ಎಂದು ಚೇರ್ ಮೇಲೆ ಕೂರಿಸಿದ್ರು. ನಿನ್ನ ತಾಯಿ ಹೋದಾಗಿನಿಂದ ನಿನ್ನ ಮುಖ ಸಹ ನೋಡದೆ ತಿರಸ್ಕಾರ ಮಾಡಿದೆ. ನೇತ್ರ ಬಂದ ಮೇಲಂತೂ ಒಮ್ಮೆ ನಿನ್ನನ್ನು ಪ್ರೀತಿಯಿಂದ ಮಾತಾಡ್ತಿಲ್ಲ. ಇಶಿ ಹೋದ ಮೇಲೆ ಮನ ಜವಾಬ್ದಾರಿ ನಿಭಾಯಿಸಿದ ಮೇಲೆ ನಿನಗೆ ಮಗಳ ಸ್ಥಾನ ಕೊಟ್ಟೆ. ನನ್ನ ಆಸೆಯನ್ನು ನಿನ್ನ ಮೇಲೆ ಏರಿ ಪಾಟೀಲ್ ಮನೆಗೆ ಮದುವೆ ಮಾಡಿಸಿದೆ. ಇಷ್ಟಾದ ಮೇಲೂ ನಿನಗೆ ನಮ್ಮ ಮೇಲೆ ಕಿಂಚಿತ್ತೂ ಬೇಸರವಿಲ್ಲ. ನಾನು ನಿನಗೆ ಅತಿ ಪ್ರೀತಿ ತೋರುವ ಆಸೆ, ಆದರೆ ನಾನು ನಿನಗೆ ತೋರುವ ಪ್ರೀತಿ ನಿನ್ನ ಗಂಡನ ಮನೆಯ ಶ್ರೀಮಂತಿಕೆ ನೋಡಿ ಎಂದು ತಿಳಿದರೆ ಈ ಅಪ್ಪನ ಪುಟ್ಟ ಹೃದಯ ಸಹಿಸಲ್ಲ ಮಗಳೇ. ಅದಕ್ಕಾಗಿ ನಿನ್ನನ್ನು ಮಾತಾಡಿಸುವ ಆಸೆ ಇದ್ದರೂ, ನೋಡುವ ಮನಸ್ಸಾದರೂ ನಿನ್ನ ಮನೆಗೂ ಬರಲ್ಲ, ನಮ್ಮ ಮನೆಗೂ ಕರೀಲಿಲ್ಲ. ಕ್ಷಮಿಸಿ ಬಿಡು ಮಗಳೇ. ಈ ಪಾಪಿ ಅಪ್ಪನನ್ನು ಈ ನೀಚನ ಮಗಳಾಗಿ ಹುಟ್ಟಿದ್ದಕ್ಕೆ ಕೇವಲ ನೋವನ್ನಷ್ಟೇ ಅನುಭವಿಸಿದೆ ಎಂದು ಅವಳ ಮಡಿಲಲ್ಲಿ ತಲೆ ಇಟ್ಟರು. ಇದೇ ಮೊದಲ ಬಾರಿಗೆ ಅವಳ ಅಪ್ಪ ಅಳುವುದನ್ನು ನೋಡುತ್ತಿರುವುದು ಅವಳು. ಅಪ್ಪ ಪ್ಲೀಸ್ ಅಳಬೇಡಿ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಾನೇ ತಪ್ಪು ಮಾಡಿದೆ, ಕ್ಷಮಿಸಿ ಎಂದು ಬೀಕಿದಳು. ಅಪ್ಪ ಮಗಳ ಪ್ರೀತಿಗೆ ಸಮೃದ್ಧಿ ತವತೆ ಮೂಕ ಪ್ರೇಕ್ಷಕರಾದರು. ನೋವನ್ನು, ತಪ್ಪು ಗ್ರಹಗಳನ್ನು ದೂರ ಮಾಡಿಕೊಳ್ಳಲಿ ಎಂದವ ಅವರನ್ನು ನೋಡ್ತಾ ಸುಮ್ಮನೆ ನಿಂತಿದ್ದ. ಕೆಲ ಸಮಯದ ನಂತರ ಅವಳ ಎಚ್ಚೆತ್ತು. ಹೇಳಿ ಅಪ್ಪ, ನನ್ನ ಕ್ಷಮಿಸಿ. ಈಗ ತಾನೇ ಕೆಲಸದಿಂದ ಬರುತ್ತಿರುವ ನಿಮಗೆ ನೋವು ಮಾಡಿದೆ. ಕೈಕಾಲು ತೊಳೆದು ಬನ್ನಿ, ಏನಾದರೂ ತಿಂಡಿ ಮಾಡುವೆ ಎಂದ್ಲು. ಬೇಡ ಕಣಮ್ಮ, ನೇತ್ರ ಅಡುಗೆ ಮಾಡ್ತಾಳೆ, ನೀನು ಅಳಿಯಂದ್ರೆ ಕರೆದುಕೊಂಡು ಹೋಗು, ಸ್ವಲ್ಪ ಸಮಯ ರೆಸ್ಟ್ ಮಾಡು ಎಂದರು. ಹಾಗೆ ಸಮೃದ್ಧ ಕಡೆಗೆ ನೋಡಿ, ಕ್ಷಮಿಸಿ ಅಳಿಯಂದ್ರೆ, ನಿಮಗೆ ತೊಂದರೆ ಕೊಟ್ಟೆ. ಬಂದ ಕೂಡಲೇ ಎಮೋಷ್ನಲ್ ಡ್ರಾಮಾ ಸ್ಟಾರ್ಟ್ ಮಾಡಿಬಿಟ್ವಿ ಅಪ್ಪ ಮಗಳು ಸೇರಿ ಎಂದರು. ಇರಲಿ ಅಂಕಲ್, ಸಮೃದ್ಧನಿ ಸಾಕು ಎಂದ ಮುಜುಗರದಿಂದ. ಇತಿ, ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ, ಅವರನ್ನು ರೂಮಿಗೆ ಕರೆದುಕೊಂಡು ಹೋಗು ಎಂದವರಿಗೆ ಸರಿ ಎಂದು ರೂಮಿಗೆ ನಡೆದರು.
ಇತಿ ಇವಾಗೆಲ್ಲ ವಿಷಯ ಕ್ಲಿಯರ್ ಆಯ್ತಲ್ವಾ, ಮತ್ತೆ ಯಾಕೋ ಈ ಥರ ಕೂತಿದೀಯಾ ಎಂದ ಸಮೃದ್ಧ್. ತಾನು ಮುಖ ತೊಳೆದು ಬಂದರೂ ಅರಿವಿರದಂತೆ ಯೋಚನಾ ಲಹರಿಯಲ್ಲಿ ಮುಳುಗಿದವಳ ಕಂಡು. ಆದರೆ ಅವಳಿಂದ ಉತ್ತರ ಬರೆದಿದ್ದಾಗ ಅವಳ ಬಳಿ ಹೋಗಿ ಹೆಗಲ ಮೇಲೆ ಕೈ ಇಟ್ಟ. ಏನ್ ಏನು ಸಮೃದ್ಧ್, ಏನಾದರೂ ಬೇಕಾ ಎಂದಳು ತಡವರಿಸಿ. ನನಗೇನು ಬೇಡ, ನೀನು ಯಾಕೆ ಈ ಥರ ಕೂತಿದೀಯಾ ಎಂದವನಿಗೆ ಮಡಿಲಿಗೆ ತಲೆ ಇಟ್ಟು. ಅಪ್ಪ ಎಷ್ಟು ಸೊರಗಿದ್ದಾರೆ ಗೊತ್ತಾ ತುಂಬ ಸಣ್ಣ ಆಗಿದ್ದಾರೆ. ನಾನು ಮದುವೆ ಆದಮೇಲೆ ಅವರ ಚಿಂತೆ ಮಾಡೋದೇ ಬಿಟ್ಟೆ. ಅವರಿಗೆ ಮನೆ ನಡೆಸೋಕೆ ಹಣದ ಅವಶ್ಯಕತೆ ಬೀಳುತ್ತೆ ಅಂತ ಮರೆತುಬಿಟ್ಟೆ. ನನ್ನ ಬಳಿ ಹಣ ಕೇಳಲಾಗದೆ ಆಟ ಓಡಿಸಿ ಜೀವನ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ರಾಜನಾಗಿದ್ದ ನನ್ನ ಅಪ್ಪನ ಈ ಪರಿಸ್ಥಿತಿ ನಾನೇ ಕಾರಣ ಕಣ್ರಿ. ನಾನು ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದರೆ ನಾನು ಹುಟ್ಟಿದ ಮೇಲೆ ಎಲ್ಲ ಬದಲಾಯಿತು. ಅಮ್ಮ ಹೋದ್ಲು, ಚಿಕ್ಕಮ್ಮ ಬಂದು ಇಶಿತಾ ಪ್ರೀತಿ ಕೊಟ್ಟು ಕಿತ್ಕೊಂಡ್ಬಿಟ್ಲು. ಇವಾಗ ನಾನು ಶ್ರೀಮಂತಿಗೆ ಬಂದಮೇಲೆ ಅವರನ್ನು ಮರೆತೇ ಬಿಟ್ಟೆ. ನನ್ನ ನೋವು ನೆನಪಲ್ಲೇ ಅವರ ಚಿಂತನೆ ಮಾಡಲಿಲ್ಲ. ನಾನು ಇಷ್ಟೊಂದು ಕ್ರೂರಿ ಅಲ್ವಾ, ಎಲ್ಲವನ್ನೂ ಕಿತ್ಕೊಂಡ್ಬಿಟ್ಟೆ ಎಂದ್ಲು. ಸಮಾಧಾನ ಮಾಡ್ಕೊ, ನೀನೇನು ಬೇಕು ಅಂತ ಅವರನ್ನು ಕಡೆಗಣಿಸ್ಲಿಲ್ಲ ಅಲ್ವಾ. ನಾನೇ ನನಗೆ ಕೊಡುತ್ತಿದ್ದ ಕಾಟಗಳಲ್ಲಿ ನಿನಗೆ ನಿನ್ನನ್ನೇ ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವರ ಯೋಚನೆ ಎಲ್ಲಿಂದ ಬರಬೇಕು. ಪ್ಲೀಸ್ ಅಳಬೇಡ ಕಣೆ, ನನಗೆ ನನ್ನ ಮೇಲೆ ಕೋಪ ಬರುತ್ತೆ ಎಂದನು. ಅವಳ ಮುಗ ಹಬ್ಬಗ ಸೇಲಿಡಿದು. ಏನಾಯಿತು ಗೊತ್ತಾ ಸಮೃದ್ಧ್, ಚಿಕ್ಕಮ್ಮನಿಗೆ ಸಹಾಯ ಮಾಡಲು ಅಡುಗೆ ಮನೆ ಕರೆದು ಹೊರಟಿದ್ದೆ. ಆಗ ಚಿಕ್ಕಮ್ಮ ಅಪ್ಪನಿಗೆ ಹೇಳ್ತಿದ್ರು, ಮನೇಲಿ ಬೆಲ್ಲ, ಅಕ್ಕಿ, ತರಕಾರಿ ಯಾವುದೂ ಸಹ ಸರಿಗೆ ಇಲ್ಲ, ಹೇಗೆ ಅಡುಗೆ ಮಾಡಲಿ ಅಂತ. ತಗೊಳ್ಳಿ, ಈ ಓಲೆ ಮಾರಿ ಹಣ ತಗೊಂಬನ್ನಿ ಅಂತ ಕೇಳಿದರು. ಅವರಿಗೆ ಹಣದ ಇಷ್ಟೊಂದು ಕೊರತೆ ಇದ್ದರೂ ಒಂದು ಮಾತು ನನ್ನ ಕೇಳಿಲ್ಲ ಅಂದಳು ಅವನ ಎದೆಗೂಡಲಿ ವರ್ಗೆ. ನಿನ್ನ ಚಿಕ್ಕಮ್ಮ ಇಷ್ಟೊಂದು ಒಳ್ಳೆಯವರಾಗಿದ್ದಾರೆ ಎಂದ. ಆಸ್ತಿಗಾಗಿ ಆಸೆಪಟ್ಟರು, ಮಗಳಿಗಾಗಿ 1000 ಕನಸು ಕಟ್ಟಿದ್ರು. ಆದರೆ ಅವಳು ಇಡೀ ಜೀವನವನ್ನೇ ನರಕತ್ತಿಗೆ ತಳ್ಳಿ ಹೋದ್ಲು. ಯಾರಿಗಾಗಿ ಅವರು ಇನ್ನೂ ಆಸೆ ಪಡಬೇಕು ಎಂಬುದು ಅರಿವಾಗಿದೆ ಅವರಿಗೆ ಎಂದ್ಲು. ಮತ್ತೆ ಯೋಚಿಸಿ, ಸಮೃದ್ಧ್, ಅಪ್ಪ ನನ್ನ ನಿಮಗೆ 20 ಲಕ್ಷಕ್ಕೆ ಮಾರಿದ್ರು ಎಂದು ಹೇಳಿದ್ರಲ್ಲ, ಹಾಗಾದರೆ ಆ ಹಣವನ್ನೆಲ್ಲ ಏನು ಮಾಡಿದ್ದಾರೆ ಇವರು? ಯಾಕೆ ಇಷ್ಟು ಬಡತನದಲ್ಲಿ ಕೆಲಸ ಮಾಡಲು ಹೋಗ್ತಿದ್ದಾರೆ ಎಂದಳು. ಅವನಿಗೂ ಅವಳ ಮಾತು ಸರಿ ಅನಿಸಿತು. ಹೌದಲ್ವಾ, ನಾನಿದ್ರ ಬಗ್ಗೆ ಯೋಚಿಸಲಿಲ್ಲ. ಈಗ ಸುಮ್ಮನೆ ಇರು, ಆಮೇಲೆ ಕೇಳುವಂತೆ ಎಂದವನ ಕೈ ಅವಳ ನಡು ಬಳಸಿತ್ತು. ಅವಳು ಅವನ ಭುಜಕ್ಕೆ ವರ್ಗಿದ್ಲು. ಕೆಲ ಸಮಯ ಇಬ್ಬರಲ್ಲೂ ಮಾತಿಲ್ಲ. ಆದರೆ ಅವರ ಮೌನದಲ್ಲಿ ನೂರಾರು ಅರ್ಥಗಳಿದ್ವು. ಮಾವ ಹಣ ತೆಗೆದುಕೊಂಡು ಏನು ಮಾಡಿರಬಹುದು ಎಂದು ಚಿಂತಿಸುವ ಅವನಿಗೆ ತಮ್ಮನ ಮೇಲೆ ವಿಪರೀತ ನಂಬಿಕೆ. ಅಪ್ಪನ ಕಷ್ಟವನ್ನು ನೋಡಿದ ಅವರಿಗೆ ಆಸರೆಯಾಗುವ ಬಯಕೆ. ಇಬ್ಬರನ್ನು ಎಚ್ಚರಿಸಿದ್ದು ನೇತ್ರಾವತಿಯವರ ಕೂಗು. ಸರಿ ಬನ್ನಿ, ಊಟ ಮಾಡಿ, ಅಪ್ಪನಲ್ಲಿ ಮಾತಾಡೋದು ಬಹಳಷ್ಟಿದೆ ಎಂದಳು. ಅವಳಿಗೆ ಅಪ್ಪನೆಂದರೆ ಅತಿ ಪ್ರೀತಿ. ಏನು, ಊಟ ಮಾಡಿ ಇಲ್ಲೇ ಇರಬೇಕಾ? ನೀನೇ ಹೇಳಿದೆ ಅಲ್ವಾ ಇಲ್ಲಿರೋದು ಬೇಡ ಅಂತ. ಊಟ ಮಾಡಿ ಹೋಗೋಣ ಎಂದ ಅವಳ ಆಸೆ ತಿಳಿಯಲು. ಆದರೆ ಅರಳಿದ್ದ ಅವಳ ಮುಖ ಬಾಡಿತು. ಸರಿ ಬನ್ನಿ, ಇನ್ನೊಮ್ಮೆ ಅವರ ಬಳಿ ಮಾತಾಡುವೆ ಎಂದು ಹಿಂತಿರುಗಿ ನಡೆದ್ಲು. ಅವಳನ್ನು ಹಿಂದಿನಿಂದ ಬಳಸಿದವ ಅವಳ ಭುಜದ ಮೇಲೆ ತಲೆ ಇಟ್ಟು, ಒಮ್ಮೆ ಆದರೂ ನಿನಗೆ ಏನು ಇಷ್ಟ ಅನ್ನೋದನ್ನು, ನಿನಗೆ ಆಗೋ ನೋವನ್ನು ಬಾಯ್ಬಿಟ್ಟು ಹೇಳುತ್ತಿ. ಎಲ್ಲದರನ್ನೂ ಬೇರೆಯವರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲಲ್ವಾ ಎಂದ. ಹಾಗಿದ್ರೆ ಒಂದು ಮಾತು ಕೇಳಲ್ಲ ಎಂದ್ಲು. ಏನು ಎಂದವ ತನ್ನ ಹಿಡಿತ ಬಿಗಿ ಮಾಡಿದ. ಸಮೃದ್ಧ್, ನನಗೆ ಇಲ್ಲಿರೋಕ್ಕಿಷ್ಟ. ಇವತ್ತೊಂದಿನ ಇಲ್ಲೇ ಇದ್ದು ಹೋಗುವ ತಟ್ಟನೆ ಉತ್ತರಿಸಿದ್ಲು. ಅದೆಲ್ಲ ಆಗಲ್ಲ, ಊಟ ಮಾಡಿ ಹೋಗೋಣ. ನಾಳೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದವನಿಗೆ ಅವಳನ್ನು ಕಾಡಿಸುವುದೇ ಇಷ್ಟ. ನಾಡಿದ್ದು ಮಾಡುವ್ರಂತೆ, ಇಲ್ಲ ನಾನೊಬ್ಬಳೇ ಇದ್ದು ಬರ್ತೀನಿ ಪ್ಲೀಸ್ ಎಂದ್ಲು. ಅವನು ಮುಖ ಉದಿಸಿ ನೋ ಎಂದಾಗ ಸಾರಿ ಎಂದು ಅವನ ಕೈಗಳಿಂದ ಬಿಡಿಸಿಕೊಂಡು ಹೋದಳು. ನಗುತ್ತಾ ಅವಳನ್ನು ಹಿಂಬಾಲಿಸಿದ. ಮಾವ, ನಿಮ್ಮ ಮಗಳಿಗೆ ಇಲ್ಲಿ ಇರೋಕೆ ಇಷ್ಟ ಇಲ್ವಂತೆ. ನಾನು 1-2 ದಿನ ಇದ್ದು ಹೋಗೋಣ ಅಂದೆ. ಆದರೆ ಅವಳಿಗೆ ಬೇಡ ಅಂತಿದ್ದಾಳೆ ಎಂದು ಸಮೃದ್ಧ್ ಹೇಳಿದಾಗ ತಿನ್ನುತ್ತಿದ್ದ ಅನ್ನ ನೆತ್ತಿಗೇರಿತು ಇತಿಗೆ. ನಾನು ಯಾವಾಗ ಹೇಳಿದೆ ಎಂಬಂತೆ ಕಿಡಿ ನೋಟ ಕೊಟ್ಲು. ಯಾಕಮ್ಮ, ಈ ಅಪ್ಪನ ಮನೆಯಲ್ಲಿರೋಕೆ ನಿನಗೆ ಇಷ್ಟ ಅಲ್ವಾ ಎಂದರು ಜಯರಾಮ್. ಹಾಗಲ್ಲಪ್ಪ, ಅವರಿಗೆ ಕೆಲಸ, ಸುಮ್ಮನೆ ಯಾಕೆ ತೊಂದರೆ ಅಂತ ಅಷ್ಟೇ ಎಂದಳು ತನ್ನ ಗಂಡನನ್ನು ಬಿಟ್ಟು ಕೊಡಲು. ಇಲ್ಲ ಮಾವ, ನನಗೇನು ಕೆಲಸ ಇಲ್ಲ ಎಂದು ತಟ್ಟನೆ ನುಡಿದವ. ಅವನು ಬಾಯಿ ತುಂಬ ಮಾವ ಎಂದು ಕರೆಯುವುದು ಅವರಿಗೇನೋ ಖುಷಿ ನೀಡಿತು. ಇರಲಿ ಬಿಡಿ ಸಮೃದ್ಧ್, ಅವಳಿಷ್ಟ ಎಂದು ಅಳಿಯನ ಜೊತೆ ಸೇರಿ ಮಗಳ ಕಾಡಲು ನಿಂತರು. ಅಪ್ಪ ಎಂದು ರಾಗೆ ಬೆಳೆದು, ಸರಿ ಸಮೃದ್ಧ್, ಇನ್ನು ಇಲ್ಲೇ ಇರೋಣ. ನಾಳೆ ನೀವು ಎಲ್ಲಿಂದಲೇ ಆಫೀಸ್ಗೆ ಹೋಗಿ, ನಾಡಿದ್ದು ಸಂಜೆ ಮನೆಗೆ ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಿ ಎಂದಳು. ಅವನಿಗೆ ತಿರುಮಂತ್ರ ಹಾಕಿದಳು. ಸರಿ ಎಂದು ಹೆಚ್ಚು ಮುಖ ಮಾಡಿದವನು ನೋಡಿ ಮನಸಾರೆ ನಕ್ಕಳು. ಅವಳು ಅವಳ ನಗುವಿನಲ್ಲೇ ಕಳೆದು ಹೋದ. ಕುಶಲೋಪರಿ ಮಾತನಾಡುತ್ತಾ ರಾತ್ರಿಯ ಊಟ ಮುಗಿಸಿದ್ರು. ಆರೆ ತಪ್ಪಿಯೂ ತನ್ನ ಕಷ್ಟ ಹೇಳಲಿಲ್ಲ ಜಯರಾಮ್. ರೀ, ಸಾರಿ, ನಾಡಿದ್ದು ಬೆಳಗ್ಗೆನೇ ಬರ್ತೀನಿ, ಇಲ್ಲಿಗೆ ಬಂದು ಪಿಕಪ್ ಮಾಡಿ ಪ್ಲೀಸ್ ಪ್ಲೀಸ್ ಎಂದು 6ನೇ ಬಾರಿ ಹೇಳುತ್ತಿದ್ದಾಳೆ ಅವನ ಪಕ್ಕದಲ್ಲಿ ಕುಳಿತು. ಬೇಡ ಅಂದೆ ತಾನೆ, ನಾಳೆ ಹೊರಡುವ ಎಂದವನ ಮುಖ ಎಂದಿನಂತೆ ಗಂಭೀರ. ಹೇಳಿ ಬೇಸರವಾಗಿ ಕೊನೆಗೆ ಸರಿ ನಾಳೆನೇ ಹೋಗೋಣ ಎಂದು ಎದ್ದು ಕಿಟಕಿಯ ಬಳಿ ಹೋದ್ಲು. ಇದೇ ಮಾಡಬೇಡ ಅಂದಿದ್ದು ನಾನು. ಬೇರೆಯವರ ಆಸೆಗೆ ನಿನ್ನ ಕನಸನ್ನು ಯಾಕೆ ಬಲಿ ಕೊಡೋದು ನೀನು ಎಂದ ಅವಳು ನಿರುತ್ತರಳು. ನೀನು ನನ್ನ ಹೆಂಡತಿ ರೀ, ಇದು ನನ್ನ ಅಪ್ಪನ ಮನೆ. ನನಗೆ ಇಷ್ಟ ಬಂದದ್ದು ದಿನ ಇರ್ತೀನಿ, ನೀವ್ಯಾರಿ ಕೇಳೋಕೆ ಎಂದು ದಬಾಯಿಸಿ ಕೇಳಬೇಕೆ ಎಂದು ಅವಳ ಬಳಿ ನಡೆದ. ಅವಳನ್ನು ಹಂತ ಹಂತವಾಗಿ ಗಟ್ಟಿ ಮಾಡುವ ಕೆಲಸವನ್ನು ಮಾಡುತ್ತಿದ್ದ. ಆದರೆ ಅವಳಿಗೆ ಸಿಟ್ಟು ಬಂದಿದೆ. ಇವಾಗೇನಾಗಿತ್ತಮ್ಮ, ನಾಡಿದ್ದು ಬರ್ತೀಯ ತಾನೆ, ಸರಿ ಬಾ. ಅದಕ್ಕೆ ಯಾಕೆ ಈ ಥರ ನಿಂತಿದೆಯಾ ಎಂದು ಕರೆದುಕೊಂಡು ಬಂದು ಬೆಡ್ ಮೇಲೆ ಕೂರಿಸಿದ. ಮಾತಾಡಮ್ಮ ಎಂದರು. ಅವಳು ಮಾತನಾಡದೇ ಇದ್ದಾಗ ಮೆಲ್ಲನೆ ಕಚಗುಳಿ ಇಟ್ಟ. ನಗು ತಡೆದಳು. ಅವನ ಕುರುಚಲುಗಡ್ಡದಿಂದ ಅವಳ ನಡುವಿನ ಮೇಲೆ ಕಚಗುಳಿ ಇಟ್ಟಾಗ ಜೋರಾಗಿ ನಕ್ಕಳು. ಸಮೃದ್ಧ್ ಎಂದು ಹೆದರಿಸುವ ಯತ್ನ ಬೇರೆ ಮಾಡಿದ್ಲು. ಆದರೆ ಅದು ಆಗಲಿಲ್ಲ. ಅವಳು ನಗುತ್ತಾ ಹಾಗೆ ನಿದ್ದೆ ಹೋದ್ಲು.
ಅವಳನ್ನು ಮಗುವಿನಂತೆ ಮಲಗಿಸಿ ತನ್ನೆದಿಗೆ ಮೇಲೆ ತಲೆಯನ್ನಿರಿಸಿ ಸ್ವಪ್ನ ಲೋಕಕ್ಕೆ ಪ್ರಯಾಣ ಬೆಳೆಸಿದ. ಅವಳನ್ನು ಅಳಿಸಿ, ನಗಿಸಿ, ಕಾಡಿಸಿ, ಪ್ರೀತಿಸಿ, ಒಟ್ಟಾರೆ ಯಾವುದೋ ಒಂದು ಮಾರ್ಗದಿಂದ ಅವಳ ಮನಸ್ಸಲ್ಲಿ ಮಡುಗಟ್ಟಿರುವ ಭಾವನೆಗಳ ಹೊರತರುವ ಕೆಲಸವನ್ನು ಶುರು ಮಾಡಿದ್ದಾನೆ ಸಮೃದ್ಧ್. ತನ್ನವನ ಪ್ರತಿ ಕಾಳಜಿಯಲ್ಲಿ, ಪ್ರೀತಿಯಲ್ಲಿ, ರೇಗುವಿಕೆಯಲ್ಲಿ, ತುಂಟಾಟದಲ್ಲಿ ನೆಮ್ಮದಿ ಕಂಡುಹಿಡಿಯಿತಿ. ಮುಂದುವರಿಯುವುದು ನಿಮ್ಮ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ಲೀಸ್ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ.